ತಡಿ ಅಂದ್ರೆ ಎಟ್ರಿ ತಡಿಬೇಕು? ಅಲ್ಲ ಇನ್ನೊಂದ್ 4 ರೊಟ್ಟಿ ಮಾಡವಿದ್ದು ಅಟಕ ಉಸ್ರ ಮಾಡ ಹೊಂಟ ಬಿಟ್ರೆ ಈಗ ಹೊಲಕ್ಕ ಮಳೆ ಮಾಡೋ ಆಗಿರೋದ್ರಿಂದ ಅಲ್ಲ ಬುತ್ತಿಯನ್ನು ಕಟ್ಟಿನ ಬರೀ 2 ರೊಟ್ಟಿ ತಿಂದು ಹೋಗುತ್ತೆ. ಈಗ ನಾ ಊಟ ಮಾಡ ಹೊತ್ತು ಭಾಳ ಆಗೈತಿ. ಮುಂಜಾನೆ ಏನು ತಿಂದಿಲ್ಲ ಬಾರ. ಈಗ ಏನು ಬೇಡ, ಭಾಳ ಬೆಳಿತಾನ ಮಾಲಕ. ನೀವು ಅವಸರ ಮಾಡಿದ ಕೈನ ಓಡವಲ್ಲ ಆಗ ಒಂದ್ 6 ರೊಟ್ಟಿ ಕಟ್ಟಿನಿ ಊಟ ಮಾಡಿ ಹೋದ್ಗಳೊಂದ್ 2 ರೊಟ್ಟಿ ಶಾರು ಅಲ್ಲ ಅವನ್ ಬ್ಯಾಗ್ ಏನೈತೆ? ಅಯ್ಯ ಅಲ್ಲಿ ಪಾಟಿ ನಿನ್ನೆ ಅಲ್ಲೇ ಬಿಟ್ಟು ಬಂದಾನವ. ಅಲ್ಲೇ ಬಿಟ್ಟು ಬಂದಾನ? ಅಂಗನವಾಡಿಗೆ ಬ್ಯಾಗ್ ಎದಕ್ ಬೇಕು ಅವನಿಗೆ? ಪಾಟಿ ಮೇಲೆ ಬರಸ್ತ್ರ ನಿನ್ನ ತಗೊಂಬ ಅಂದ್ರು ಹುಡುಗರು ಜಗಳ ಮಾಡಿ ಹಂಗ ಬಂದಾನ. ಹಾ ಹುಷಾರು. ನನ್ನ ಗಂಡ ಸಂಸಾರ ಅಂತ ಮೈ ತುಂಬಾ ಸಾಲ ಮಾಡ್ಕೊಂಡು ಕೂತು ಹಗ್ಲೆಲ್ಲ ಸಂಜಿತನ ದುಡಿದ್ರೂ ಸಹ ಸಾಲ ತೀರವಲ್ತು. ಭಗವಂತ ನಮ್ ಬಡತನಕ್ಕೆ ನೀನ ಒಂದು ದಾರಿ ತೋರ್ಸ್ಬೇಕಪ್ಪ ಯಪ್ಪ. ಸಾಲ ಯಾವಾಗ ತೀರುತ್ತೋ ಏನ್ ಮಾಡುತ್ತೋ. ಕೆಲ್ಸ ಮುಗಿಸಿ ಅವ್ರ ಮನಿಗ್ ಬಂದ್ರು ಹಗ್ಲೆಲ್ಲ ನಿದ್ದೆ ಮಾಡಲ್ಲ, ರಾತ್ರಿ ಎಲ್ಲ ಕಣ್ಣು ಬಿಟ್ಟಂಗ ಇರ್ತಾವ. ಏನೋ ದೇವ್ರು ಯಾವ್ದಕ್ಕೊಂದ್ ದಾರಿ ತೋರಿಸ್ತಾನ. ಯವ್ವ ಹಂಚಿನ ಮೇಲೆ ರೊಟ್ಟಿ ಹೊತ್ತಕತ್ತು. ತಮ್ಮ ನೋಡ, ನೀ ಚಂದಾಗಿ ಸಾಲಿ ಕಲಿಬೇಕು. ನೀ ಹುಷಾರಾಗ್ಬೇಕು. ನನಗತ್ಲೆ ಹೆಂಗ್ ಬುತ್ತಿ ಚೀಲ ತಗೊಂಡ್ ಇನ್ನೊಬ್ರಲ್ಲಿ ದುಡಿಯಂಗ ಹೋಗ್ಬಾರ್ದ. ನೀ ಶಾನ್ಯಾಗ ಬಾ, ನೀನ್ ಬಿಟ್ಟ ನಾ ಹೋಗ್ಬಿಡ್ತೀನಿ. ಬಡ ನಡಿಯಪ್ಪ. ಏನ್ ಸಾಲ ಕೊಡುದು ಇವ್ರಿಗೆ? ಸಾಲ ಕೊಡ್ರು ಅಂದ್ರ ನಾಳೆ ಕೊಡ್ತಾನ, ನಾಡ್ದು ಕೊಡ್ತಾನ. ಅಲ್ಲ ನಾವೇನು ಹಂಗ ಕೊಟ್ಟಿರ್ತೇವ ಏನೋ ಅಲ್ಲ. ತಮ್ಗ 5 ಹದ ಇದ್ದಾಗ ಓಡಿ ಬಂದು ಕೇಳ್ತಾರು. ಈಗ ವಾಪಸ್ ಕೊಡ್ಬೇಕಂದ್ರ ನಾವು ಮನಿಗೆ ಹೋಗ್ಬೇಕ. ಅವ್ನು 4 ಜೋಡಿ ಚಪ್ಪಲ್ ಹರಿದು ಕರೆ ಇವ್ ಎಲ್ಲಿ ಹೋಗ್ಯಾನ ಇವ ಬಾಪು ಇವ. ಸಾಲ ತಗೋದ ಸಾವ್ಕಾರ ಹಣ ಅಂತೇಳಿ ಓಡಿ ಬಂದ ಸಾಲ ಕೇಳ್ತಾರು. ಎಲ್ಲಿ ನೋಡಿ ಮನ್ಯಾಗೇನ ಅದಾನೋ ಇಲ್ಲೋ. ಯವ್ವ ಹೊತ್ತಾತು, ಕೆಲ್ಸದ ಬೇರೆ ಹೋಗ್ಬೇಕು. ಬೆಕ್ಕಗಳು ನೋಡಿದ್ರೆ ಎಲ್ಲಿ ಬೇಕಲ್ಲಿ ಬಾಂಡೆಗಳು ಬೇರೆ ಚೆಲ್ಯಾವ. ಮೊದ್ಲು ಬುತ್ತಿ ಕಟ್ಕೊಂತಿ. ಸಾಕು. ಅವರು ಕೆಲ್ಸದ ಮೇಲೆ ಹೊರಗೆ ಹೋಗ್ಯಾರ್ರಿ. ನಾವು ಯಾರು ನಿಮ್ಗೆ ಒಟ್ಟ ಗೊತ್ತಲ್ಲ ನಿಮ್ಗ? ಇಲ್ರಿ. ಅಂದ್ರ ನಿಮ್ ಗಂಡ ನಿನಗೆ ಏನು ಹೇಳೇ ಇಲ್ಲ? ಒಳ್ಳೆ ಗತ್ತವ ಇದು. ಗಂಡ ತಗೊಂಬಂದಿ ಸಾಲ ಹೆಂಡತಿ ಹೇಳಂಗಿಲ್ಲ, ಹೆಂಡತಿ ಇಸ್ಕೊಂಡ ಸಾಲ ಗಂಡ ಹೇಳಂಗಿಲ್ಲ. 8 ಮಂದಿಗರ ಹಿಂಗ ಮಾಡ್ರಿ ನೀವು. ಇದನ್ನ ಒಂದು ಮಾತ ಕರೆಕ್ಟ್ ಮಾಡ್ತಾರ ನೀವು. ರೊಕ್ಕ ಕೇಳಾಕ ಬಂದಾಗ ಗಂಡ ಎಲ್ಲಾರ ಹೋಗ್ಬಿಡೋದು, ಹೆಂಡತಿಗೆ ಏನಾರ ಏನು ಹೇಳುದಿಲ್ಲ ಕೇಳುದಿಲ್ಲ. ಹೆಂಡತಿ ಕೇಳಾಕ ಬಂದ್ರ ಆಕೆ ಇಟ್ಟು ಮಾಡ್ಬಿಟ್ರೆ ನಾವು ಹೊಯ್ಕೋತ ಹೋಗೋದು. ನಾವು ಒಳ್ಳೆ ಗತ್ತಾಗದ್ರಿ ಇದನ್ನ ನೀವು. ಹಂಗ ತಪ್ಪಾಗಿ ತಿಳ್ಕೊಬೇಡ್ರಿ. ನನ್ ಗಂಡ ಸಾಲ ಮಾಡ್ಯಾನ ಅಂತ ಗೊತ್ತು, ಆದ್ರ ನಿಮ್ಮಲ್ಲಿ ಮಾಡ್ಯಾನ ಅನ್ನೋ ವಿಷಯ ನನಗ್ ಗೊತ್ತಿರ್ಲಿಲ್ರಿ. ಅಂದ್ರ ನಿನ್ನ ಗಂಡ ಸಾಲ ಮಾಡಿದ ಗೊತ್ತ, ಯಾರ್ಯಾರ ಹತ್ರ ಏಟೇಟ್ ತಗೊಂಡನ ಒಟ್ಟ ಗೊತ್ತಿಲ್ಲ. ಗಂಡ ಹೆಂಡತಿ ಹೊರತೇನಿಲ್ರಿ ನಾವು. ಆದ್ರ ಕೆಲವೊಂದು ವಿಷಯ ನನ್ನ ಹತ್ರ ಹೇಳಂಗಿಲ್ರಿ ಅವ್ರು. ನಿಮ್ಮ ಹತ್ರ ಸಾಲ ಎಷ್ಟ್ ಮಾಡಿದ್ರು ಅಂತ ನನಗ್ ಗೊತ್ತಾಗ್ಲಿಲ್ಲ. ನೋಡ್ ಬಾಯಿ, ನಿನ್ನ ಗಂಡ ನನ್ನ ಕಡೆ 10,000 ರೂಪಾಯಿ ತಗೊಂಡಾನ. 10,000 ತಗೊಂಡು ಬರೋಬ್ಬರಿ 6 ತಿಂಗಳಾತ. ಭೇಟಿ ಆದಾಗ ಒಮ್ಮೆ ಕೇಳ್ತನು ಒಟ್ಟ ಏನೂ ಇಲ್ಲ. ನಾಳೆ ಕೊಡ್ತೇನ್ರಿ. ಈಗ ನೋಡ 10,000 ಈಗ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 15,000 ಆಗೈತಿ. $15,000 ನೋಡ್ರಿ, ಬಡವ್ರ ಅದೀವಿ. ಹೆಂಗಾರ ಮಾಡಿ ಬಡ್ಡಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರ ನನ್ನ ಗಂಡಗ ಗಂಟು ಕೊಡೋದೈತಲ್ರಿ, ಅದನ್ನ ಕೊಡಾಕ್ ಹೇಳ್ತೇನ್ರಿ. ಏನ್ ಮಾತಾಡ್ತಿ ಬೈ ನೀನು? 10,000 6 ತಿಂಗಳ ಹಿಂದ ತೊಂದ ನಾವು. ಇನ್ ಮತ್ತು ಹೊಳ್ಳಿ ಅದ 10,000 ಅಂದ್ರೆ ಏನ್ ಮಾಡ್ಲಿ? ಇನ್ನ
ಏನಿಲ್ಲ, ನನಗ್ 15,000 ಬೇಕಂದ್ರೆ ಬೇಕಾ ಈಗ? ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿ. ಈ ನಿಂತ ಕಾಲ್ ಮೇಲೆ 15,000 ಬೇಕಂದ್ರ ನಾವ್ ಎಲ್ಲಿಂದ ತರ್ಬೇಕ್ರಿ? ನಾವು ಯಾರ್ದೋ ಹೊಲ್ದಾಗ ಗುಡಿಸಲ್ ಹಾಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗಾಕತ್ತೀವಿ. ಹೊಟ್ಟಿ ತಿಪ್ಲಿಗೆ ಅಂತೇಳಿ ಮಾಡಿರೋ ಸಾಲ ರೀ. ಇನ್ನೇನ್ರಿ ಇನ್ನೂ ಸ್ವಲ್ಪ ದಿನದಾಗ ಮುಟ್ಟಿಸ್ಬಿಡ್ತಾನ ನನ್ ಗಂಡ. ಅಲ್ಲಿ ತನ ಮಂದ್ಯಾಗ ಬಂದ್ ರೊಕ್ಕ ಕೇಳೋದಾಗ್ಲಿ, ಅವ್ನ್ ಮರ್ಯಾದೆ ತೆಗೆಯೋದಾಗ್ಲಿ ಕಾಲ್ ಬೀಳ್ತೀನಿ, ಮಾಡ್ಬೇಡ್ರಿ ಸರ್. ಹೆಂಗಾರ ಮಾಡಿ ಕೊಡಾಕ್ ಹೇಳ್ತೀನ್ರಿ ನಿಮಗೆ. ನೋಡ್ಬಾ, ಈಗ ಗಂಡನ ಕಿಮ್ಮತ್ ಹೋಗದ್ರ ಹೆಂಗ ಅನಸೈತಿ ನಿಮಗ? ರೊಕ್ಕ ತೊಳಗಿನ ಕಿಮ್ಮತ್ ಈಗಿಲ್ಲನ? ಏನು ಬೇಡ ನನಗ. ಈಗ ರೊಕ್ಕ ಕೊಟ್ರ ಒಳ್ಳೇದ, ಇಲ್ಲ ನೋಡ್ ಮತ್ತ ಅದ್ ಹೇಳ್ತಾನ ಬ್ಯಾರಿನ ಆಕತ್ತ. ಅದ ಆಟ ಆಯ್ತಿರ್ನ ಗಂಡ ಐತಿ ಕೂಡಿ. ಆತ್ರಿ, ನಮ್ಮ ಮನೆಯವ್ರು ಬಂದ್ಮೇಲೆ ತಿಳಿಸ್ತೀನ್ರಿ. ಏನಾರ ಮಾಡಿ ನೀವು ದುಡ್ಡು ಕೊಡೋ ವ್ಯವಸ್ಥೆ ಮಾಡಕ್ ಕಳಿಸ್ತೀನಿ. ದಯವಿಟ್ಟು ಈಗ ನಾನ್ ಕೆಲ್ಸಕ್ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ಸಾವುಕಾರ ಬೈತಾರ್ರಿ. ನೋಡ್ಬಾಯಿ, ಇದು ಲಾಸ್ಟ್ ಟೈಮ್ ಇದ. ನಾ ಮತ್ ಹೊಳ್ಳಿ ಬಂದು ಕೇಳುದು ನೀವು ಹಿಂಗೆ ಹೇಳುದಾದ್ರಿಲ್ಲ. ಏನ್ ಮಾಡ್ತಾನ ಗೊತ್ತಿಲ್ಲ. ಇನ್ನ 1 ವಾರ ಟೈಮ್ ಕೊಡ್ತಾನ. 1 ವಾರಾಗ ನಾನ್ ರೊಕ್ಕ ತಂದ ಕೊಟ್ಟ ಚಲೋ, ಇಲ್ಲ ಅಂದ್ರೆ ಮುಂದೆ ಏನಾಗತ್ತ ನನಗ್ ಗೊತ್ತಿಲ್ಲ. ನೋಡ್ ಮೊದ್ಲು ಹೇಳ್ತಾನ ಏನ. ಹಾ, ಹಚ್ಚಿರ್ಲ ಏನ್ ನನ್ನ ಗಂಡ ಮಾಡಿ ಸಾಲದ ಬಗ್ಗೆ ವಿಚಾರ ಮಾಡ್ಲು, ಮನೆ ಬಡತನದ ಬಗ್ಗೆ ವಿಚಾರ ಮಾಡ್ಲು. ಭಗವಂತ ನೀನೇ ಕಾಯ್ಬೇಕಪ್ಪ, ನಮ್ಮನ್ನ ನೀನೇ ಕಾಯ್ಬೇಕು. ಅಲ್ಲ ಬಾಗಿಲು ತೆರಗಿ ನಾ ಬಂದಿಲ್ಲ ಏನಕ್ಕೆ ತಮ್ಮ? ಇಲ್ಲ ನಿಮ್ಮ ಮಾವ ಬಂದಿಲ್ಲನ? ಇಲ್ಲ ಆತ ಬಾ ಬಾ ತಮ್ಮ, ಬಾ. ಯವ್ವ, ಮನ್ಯಾಗ ಹುಡುಗ ಬಂದಾನ, ಏನ್ ಮಾಡ್ಯಾನ ಪಾಪ? ಮುಂಜಾನೆಯಿಂದ ಊಟ ಬೇರೆ ಇಲ್ಲ. ಅಲ್ಲಿ ಅಂಗನವಾಡಿಯಾಗ ಊಟ. ಅಯ್ಯೋ, ತಂತಿ ಮಗ ಬಂದ ಬಿಟ್ಟ. ಭಗವಂತ, ಬಂದ್ ಬಾಳತೈತೇನ್ರಿ? ಅಲ್ಲ, ಹುಡುಗ ಬಂದ್ ಎಟ್ಟು ತಾತ ಅಲ್ಲಿ ಬಾಗಿಲ್ನಾಗ ಕೂತೈತಿ. ಇಲ್ಲ, ಅದು ಹೊಲಕ್ ಹೋಗಿದ್ನೆಲ್ಲ, ಸಾವ್ಕಾರ ಇವತ್ ಸ್ವಲ್ಪ ಜಾಸ್ತಿ ಕೆಲಸ ಹೇಳ್ದ, ಹಿಂಗಾಗಿ ಬರ ತಡ ಆಯ್ತು. ನೋಡ್ ಆ ಹುಡುಗ ಊಟಕ್ಕದು ಕೊಡ್ತೀನಿ. ಕೈಕಾಲ್ ಮುಖ ತೊಳ್ಕೊಂಡೇನ? ಬಟ್ಟಿ ಬದ್ಲಾಯ್ಸಂತಿ, ತಡ್ಕೊ, ಚಾ ಮಾಡ್ತೀನಿ ತಡ್. ಇವ ಅವ್ ನೋಡೀಗ ಜಲ್ದಿ ಮಕ್ಕೊಂದ್ರ ಅಳ್ತಾನ, ಮುಂಜಾನೆ ಎದ್ದಾಳಕ್ಕೂ ಅಳ್ತಾನ. ಇರ್ಲ ಯಾವತ್ತ ಹಿಡ್ಕೊಳಕ್ ಮಾಡಬಾರ್ದು ಮಕ್ಕಳು. ಅಲ್ರಿ ನೀವ್ ಈ ನಮ್ಮನೆ ಮುದ್ದು ಮಾಡ್ಕೊಂತ ಹೋದ್ರ ಮುಂದ್ ಅವ ನಮ್ಮ ಮಾತ್ ಕೇಳ್ತಾನ. ಇಲ್ಲ ಮಕ್ಕೋತಾನು ತಮ್ಮ, ಮಕ್ಕೋಪ್ಪ. ಈಗಿಲ್ಲ, ಅವನಿಗೆ ಮುಂಜಾನೆ ಸಾಲಿಗೆ ಹೋಗೋ ಮುಂದೆ 2 ರೂಪಾಯಿ ಬೇಕಂತ ನಾ ಕೊಡಲ್ಲ ಅಂದಿದ್ದು ಕಟ್ಸಿಟ್ಟಿ ಬಂದ ನಾವ್. ಇರ್ಲ ರೊಕ್ಕ ತಗೊಂಡ್ ಏನ್ ಮಾಡತ್ತಮ್ಮ? ನಿನ್ಗಿಲ್ಲ ಏನ್ ತಿಲ್ಲಾಕ್ ತೊಗೊಂಬರ್ತನ. ಭಗವಂತ ನಾಡನಿ ಪರಮಾತ್ಮ. ರೀ, ಇನ್ನೊಂದು ವಿಷಯ ಹೇಳದ್ ಮರ್ತೆ ನಾನ್ ನಿಮಗ. ಯಾವ್ದು? ನೀವು ಯಾರ್ದೋ ಹತ್ರ 10,000 ರೂಪಾಯಿ ಸಾಲ ತಂದಿದ್ರಂತಲ್ಲ? ಹೌದು. ಮುಂಚೆ ನಾ ಕೆಲ್ಸಕ್ ಹೋಗೋ ಮುಂದ ಯಪ್ಪ ಬಂದಿದ್ರ? ಇಲ್ಲೇ ಬಂದು ಬಾಗ್ಲಾಗ ಬಾಯಿಗೆ ಬಂದಂಗ ಒದರಾಡದ. ಪುಣ್ಯಾಕ ಆಜು ಬಾಜು ಆಡ್ದವ್ರು ಯಾರು ಇದ್ದಿದ್ದಿಲ್ಲ, ಹೊಲಕ್ ಹೋಗಿದ್ರು, ಚಲೋ ಆಯ್ತು. ಅತ್ಗ ಕೇಳ್ಕೊಂಡೆ, ಯಪ್ಪ ಒದರ್ಬೇಡ, ಕೊಡ್ತಾನ ನನ್ ಗಂಡ, ರೊಕ್ಕ ಕೊಡ್ತಾನ ಅಂದ್ರೆ ಅತ್ತ ಕೇಳ್ದ. ಅಲ್ರಿ, 10,000ಕ್ಕ 15,000 ರೂಪಾಯಿ ಬಡ್ಡಿ ಆಗೈತಂತ. ಹೆಂಗಿದು? ಇಲ್ಲ, ತಗೊಂಡ ಬಾಳ ದಿವಸ ಆಯ್ತವ್ರ. ಆರಾಮಿದ್ದಿದ್ದಿಲ್ಲ ಹುಡುಗ. ಅವಾಗ ದವಾಖಾನಿ ತಗೊಂಡಿದ್ದೇವಲ್ಲ, ಅವಾಗಿನ ರೊಕ್ಕ ಕೊಡ್ಬೇಕಂದ್ರ ರೊಕ್ಕ ಎಲ್ಲಿ ಸಜ್ಜ ಆಗ್ಲಿಲ್ಲ.
ಅದ್ರ ಸಂಬಂಧ ಒಂದ್ ಸ್ವಲ್ಪ ಸುಮ್ ಕೂತಿನಟ್ಟ. ಅವ್ರು ಮನಿ ಬಾಗ್ಲಿಗೆ ಬಂದು ಬಾಯಿ ಮಾಡೋ ಮಟ್ಟಕ್ಕೆ ನೀವು ಸಾಲ ಮಾಡಿದ್ರಿ ಹ್ಯಾಂಗ್ರಿ? ಬೇಕಾದ್ರೆ ಉಪವಾಸ ಬೀಳಣ, ಸಾಲ ಮಾತ್ರ ಮೊದ್ಲು ತೀರಿಸ್ರಿ. ಆಯ್ತು. ಯಾಕೋ ದೇವ್ರ ನನಗ ಕಷ್ಟದ ಮೇಲೆ ಕಷ್ಟ ಯಾಕ್ರಿ ಕೊಡಾಕತ್ತೀವ? ಏನ್ ನಾ ಹುಟ್ಟಿದ ಎಳೆನ ಸರಿ ಇಲ್ಲೋ, ಏನ್ ನಾನ ಸರಿ ಇಲ್ಲೋ, ಯಾವ್ದು ತಿಳಿಯೋಲಾಗಿತ್ತಂತ. ಯಪ್ಪ, ಕಷ್ಟದ ಮ್ಯಾಗ ಕಷ್ಟ ಕೊಡ್ಬೇಡಪ್ಪ. ರೇಣು, ರೇಣು, ಓ ಸಂತು ಎಲ್ಲಿಗಾನ ಕಾಣವಲ್ ಮುಂಜಾನಿಂದ? ಇಲ್ಲೇ ಎಲ್ಲಾರು ಆಡಾಕ್ ಹೋಗಿರ್ಬೇಕು. ಆ ಚಿಣಿಪಣಿ ಆಡಾಕತ್ತಾನ ಹುಡುಗರ ಜೋಡಿ, ಅದ್ಲೇ ಇರ್ಬೇಕು ನೋಡು. ಅಲ್ಲಿ ನಾ ಆಟ ಆಡೋದು ಬಿಟ್ಟಿಲ್ಲ ನಾವ. ಏನಪ್ಪ ಏನ್ ಹೇಳ್ಬೇಕು ಹೇಳ, ನನ್ ಮಾತೇನ್ ಕೇಳ್ತಾನ? ಅಲ್ಲ, ಒಂದ್ ಸ್ವಲ್ಪ ಅವ್ನ ಸಾಲಿ ಕಡೆ ಕಲಿಬೇಕು, ನಾ ಓದ್ಬೇಕು ಅನ್ನೋದು ನಿಂದ ಬಾಳ ಸಲಿಗೆ ಐತಿ ನೋಡ. ನಾನೇನ್ ಓದ್ಬೇಡ ಅಂತ ಪಾಟಿ ಕಸ್ಕಂತೀನಿ. ಅವ್ನಿಗೆ ಮನಾರ ಎಲ್ಲ ಮುಂಜಾನೆ ತಯಾರಿ ಮಾಡಿ ನಿಮಗಿಂತ ಮೊದಲ ನಾಷ್ಟ ಮಾಡಿಸಿ ಕುಂದ್ರಿಸಿರ್ತೀನಿ, ಸಾಲಿಗೆ ಹೋಗಪ್ಪ ಅಂತ. ಇವತ್ ನೋಡಿ, ಇವತ್ತು ಹೊತ್ತಿನ ಹತ್ತಿ ಮೇಲೆ ಬಂದ್ರು ಇಲ್ಲಿ ಆಡಾಕ್ ಹೋಗ್ಯಾನ ನೋಡು. ಅಲ್ಲ, ನಮಗತ್ಲೆ ಅವನು ಆಗ್ಬೇಕನ್ನ ದಿನ ಒಬ್ರು ಹೊಲಕ್ ಹೋಗ್ಬೇಕಾ? ಅವ್ನ್ ಚಂದಾಗಿ ಒಂದ್ ಸ್ವಲ್ಪ ಓದಿಸಿ ಮಾಡಿ ಅವನ್ ಕಾಲ್ ಮ್ಯಾಗ ಅವನ್ ನಿಂದ್ರಂಗ್ರೆ ಆಗಲಿ. ನಾನು ಅವನ ಕಾಲ್ ಮೇಲೆ ಅವ ನಿಂದಿರ್ಲಿ ಅಂತಾನ ಕಷ್ಟ ಪಡಾಕತ್ತೀನಿ. ಕೇಳ್ತಾನೇನವ? ನೀನ್ ಸರಿ ಸಮ ನಾನು ಕೆಲ್ಸಕ್ ಬರಂಗಿಲ್ಲೇನ್? ಏನ್ ಮನ್ಯಾಗ ಆರಾಮಾಗಿ ಕುಂದಿರ್ತೀನಿ? ಮುಂಜಾನೆ ಸಂಜೆನ ಅಡಿಗೆ ಮಾಡ್ಬೇಕು, ಮನಿ ನೋಡ್ಕೋಬೇಕು, ಬಟ್ಟಿ ಬರಿ ಅನ್ಬೇಕು, ನೀರ್ ನಿಡಿ ಅನ್ಬೇಕು, ಹೊಗೆ ಹಣ ಅನ್ಕೋಬೇಕು. ಯಾರದಾರ ಮಾಡೋರು? ಏನ್ ಅವನ ಕಡೆ ಎಟ್ಟಂತ ಗಮನ ಕೊಡ್ಲಿ? ನನ್ ಮಾತ್ ಕೇಳ್ತಾನವ? ನಾ ಏನ್ ನನಗ ಗದ್ರಿಸ್ತಾನ? ನೀನ್ ಮಾತ್ ಕೇಳ್ತಾನ ಒಂಚೂರು? ನೀನ ಏನ ಹೆದರ್ಸಿ ಬೆದರ್ಸಿ ಹೇಳ್ತಿ ಅಂದ್ರ ನೀನು ಹೇಳಂಗಿಲ್ಲ. ನನಗೂ ಗೊತ್ತೈತಿ ನಮ್ಮಂಗ ಅವನು ಕಷ್ಟ ಪಡೋದ್ ಬ್ಯಾಡ ಅಂತ. ದಿನ ಬೆಳಗರ್ದ್ರ ಸಾಕು, ಮನಿ ಮುಂದ ಸಾಲ್ಗಾರ ಬಂದ್ ನಿಂದಿರ್ತಾರ. ಅವ್ರು ನೋಡಿದ್ಗಳ ನೀ ಎದಿ ಓಡ್ದು ಹೋಗಾಕತ್ತೈತಿ. ನನಗಷ್ಟು ಗೊತ್ತಾಗಂಗಿಲ್ಲ ಏನ್ ಮರಯ್ಯ? ಅಲ್ಲ, ಯಾಕೆ ಟಂದ್ಲತ್ತಿ? ನಾ ಅದನ್ನ ಇನ್ನ ದುಡಿತಾನ, ಹಗಲ ರಾತ್ರಿ ಏಕ ದುಡಿತಾನ, ಎಲ್ಲಾರು ಕೊಡೋರು. ಆದ್ರ ನಮ್ಮ ಮಗ ಈಗ ನಮಗತ್ಲಿ ದುಡಿದ ಇದು ಒಂದ ಹೇಳುದು ನಾನೀಗ. ಅವನ ಕಡೆ ಒಂದ್ ಸ್ವಲ್ಪ ನಿಂದು ವಿಚಾರ ಇರ್ಲಿ. ಬರೇ ನಾನೇ ಬೈತಾ ಅಂತ ಅನ್ಕೊಳ್ಳೋದು ಬೇಡ. ಅವ್ ಯಾರು ತಿಳಿಸಿ ಹೇಳೋರದಾರು ಏನ್ ಹೊರತ? ನೀವ್ ಸಾಲ ಮಾಡಿ ನೀ ತೀರಿಸ್ತೀನಿ ಅನ್ನಕತ್ತೀರಿ. ಬಡ್ಡಿ ಮೇಲೆ ಬಡ್ಡಿಗೆ ಏರ್ಕೊಂತಾನ ಹೊಂಟೈತಿ. ಹೆಂಗ್ ತೀರ್ಸವ್ರ ನೀವು? ಎಲ್ಲಿಂದ ತೀರ್ಸವ್ರ ನೀವು? ಸಾಲದಕ್ಕ ಆ ಹುಡುಗನ ಓದಿನ ಖರ್ಚು ಒಂದು, ಎಲ್ಲಿಂದ ತರವ್ರ ರೊಕ್ಕ ನೀವು? ನನಗೊಂದು ದಿಕ್ಕರಿಲಾರ್ದಂಗ ಆಗೈತಿ ನೋಡ್ ಮರ. ನನಗ ಎಳುದು ಕುರಿದು ಮಾಡ್ಬೇಡ. ನಮ್ ಕಷ್ಟ ನಮ್ ತಲೆ ಇರ್ಲಿ. ಏನ ಆ ಹುಡುಗ ಬರ್ಲಾತಿ, ಅವ್ ನೋಡ ಹೇಳಿ ಮುತ್ತು ತಕೊಂಡ್ ಅವ್ನ್ ಏನ್ ಮಾಡ್ಕೊಟ್ಟ ಅವ್ನ್ ಸಾಲಿ ಕಳ್ಸ. ಅಲ್ಲ, ಇಡ್ತಾನೆ ಇಲ್ಲಿಗಿದ್ದ ಆಟ ಆಡಕ್ ಹೋಗಿನಿ. ಲೋಕ ಆಟ ಅಂದ್ರೆ ನಿನಗ ಸ್ವಲ್ಪ ಓದುಕ್ರೆ ನೀನು ಕೊಡತ್ತ ನಾವು ನಿನ್ನ ಮಾತ ಹೋಗೋದು ಬರ ಸಾಲಿಗೆ ಚಂದಾಗೆ ಸಾಲಿ ಕಲಿಬೇಕ. ಅಲ್ಲ, ನೀರ ಸ್ವಲ್ಪ ಹೇಳೋಂಗ. ನೀನ್ ಮಾಡದೆ ಕಡ್ರಾಯ್ತು, ನಾನು ಬಯಸಿಡ್ತೀನಿ. ಹೋಗ್ ಕೈಕಲ್ ಮುಖ ತಕೊಂಡು ಸಾಲಿಗೆ ತಯಾರವ. ಆಟ ಆಡಕ್ಕೂ ಬಿಡಲ್ಲ, ತೋಕೋತೀನಿ. ನೋಡಿದ ಇದು ನಿಂದ ಸಲಿಗೆ ಒಟ್ಟ. ನೀ ಏನ್ ಸಲಿ ಕೊಡತ್ತಿಲ್ಲ, ನಿಂದ ಸಲಿಗೆ ಇದು ಒಟ್ಟ. ಯಾರು ಒಟ್ಟು ನನ್ನ ಬಯಸ್ಕೊಳ್ ಕರ್ಮ ನಂದೈತಿ. ಮನೆಗೆಂದು ಮಾಡ್ಬೇಕು, ಹೊರಗೆಂದು ಮಾಡ್ಬೇಕು, ಹೊಲ್ದಾಗ ಹೋಗಿ ದುಡ್ಡು ಬರ್ಬೇಕು. ನನ್ ಸಾಲಿ ತಡಾಕೈತಿ, ನಾನ್ ಪಾರ್ಸಲ್ ಕೊಡ್ಬಾ ಹೋಗ್ತೀನಿ. ಬಂದೆ ತಡಿ. ಆ ಚೀಲ ರೆಡಿ ಮಾಡ್ಕೊಳಕ್ ಹೋಗಬೇಕು, ನಾನೇ ಬೇಕು ನಿನಗ್. ನಿಮ್ಮ ಅಪ್ಪಗುನು ಹೇಳಾಕ್ ಚರಿಗೆ ಹಿಡ್ಯಾಕ್ ನಾನೇ ಬೇಕು, ನಿನಗ್ ಪಾಟಿ ಚೀಲ ಕೊಡಾಕು ನಾನೇ ಬೇಕು. ಯಪ್ಪ, ನಿನ್ ಶೋಕಿ ಜಾಸ್ತಿ ಆಯ್ತು. ಈಗ್ಲೇ ಇಡ್ ಶೋಕಿ ಮಾಡಿದ್ರೆ ಮುಂದೆ ಹಂಗ ಜೀವನ ಹಿಡಿ. ಹೋಗ್ಬಾ, ಹುಷಾರಾಯಪ್ಪ. ಅಲ್ಲಿ ಯಾರು ಕೂಡ ಜಗಳ ಗಿಗಳ ಮಾಡ್ಬೇಡ. ಚಲೋತ್ನಾಗ ಕುತ್ಕೊಂಡ್ ಕೇಸ್ನ ಪಾಠ ಗೀಟ ಮಾಡ್ಕೊಂಬಾ. ಇವಾಗ ಹೋಗಿ ಬರ್ತೀನಿ. ಹುಷಾರಾ? ಹೋಗ್ಬಾ, ಹೋಗ್. ರೇಣು, ರೇಣು, ಯಪ್ಪ ಏನ್ರಿ? ಸಾಲಿಗೆ ಹೋದನು? ಹೌದು, ಇತ್ತಿತ್ಲ ಏನ್ ಮಗನ ಬಗ್ಗೆ ಬಹಳ ವಿಚಾರ ಮಾಡಕತ್ತಿರಲ್ಲ, ಯಾಕ? ನೋಡ್ರೇನು, ಬಡತನದಾಗ ನಮ್ಗತ್ಲಿ
ಅವ್ರ ಬೇಯ್ದು ಇವ್ರ ಕಲೆ ಬೇಸ್ಕೊಳ್ಳೋದು ಹಿಂಗ ಅವಂಗ ಆಗಬಾರ್ದು ನೋಡ. ಅದ ನನ್ಗೆ ಹೊಟ್ಟಿವ್ರಿ, ಮತ್ತೇನಿಲ್ಲ. ನೀವ್ ಹೇಳೋದು ಖರೆ ಐತಿ. ಆದ್ರೆ ದೇವ್ರ ಅವನಿಗೆ ಯಾವ ಬುದ್ಧಿ ಕೊಡ್ತಾನ ನನಗಂತೂ ತಿಳಿಯವಲ್ತು. ಅವ್ ಯಾಕೋ ಇತ್ತಿತ್ಲ ಕನ್ನಡಿ ಹಿಡ್ಕೊಂಡು ತಲೆ ಬಾಚ್ಕೊಳ್ಳೋದು, ಹಣಿಗೆ ಕುಂಕುಮ ಇಟ್ಕೊಳ್ಳೋದು ನೋಡಿದ್ರ ಪ್ಯಾಶನ್ ಹೇಳ್ತಾನ ನಿನ್ ಮಗ ಅನ್ನಂಗ ಆಗೈತಿ. ನೀನ್ ನೋಡಿದ್ರಿ ಇಟ್ಟೆಲ್ಲ ಕಳ್ಳ ಹರ್ಕೊಂಡ್ ಮಾತಾಡಕತ್ತಿ ಮರಯ್ಯ. ಏನೋ ದೇವ್ರ ಇಟ್ಟಂಗ ಆಗುತ್ತಾ. ನಡ್ರಿ ಬುತ್ತಿ ಕಟ್ಟಿನಿ, ಹೊಲಕ್ ಹೋಗಂತ್ರಿ. ನನಗೂ ಹೋಗ್ತೀನಿ, ಹೊತ್ತು ಬಾಳ ಆಗೈತಿ. ಏರೇನು ಈಗ ಆಮೇಲೆ ಬುತ್ತಿ ಕೊಡತ್ತಿ ನನಗ. ಬೇಡ, ಒಂದ್ ಕೆಲಸ ಐತಿ, ನಾ ಹೋಗಿ ಬರ್ತಾನ ಹೊಂಟ. ಸರಿ ಹೋಗ್ಬರ್ರಿ, ಜಲ್ದಿ ಬರ್ರಿ. ಅಲ್ಲ ಆ ಸಾವ್ಕಾರನ ಅಂತೇಳಿ ರೊಕ್ಕ ಕೇಳಿ ಆ ಹುಡುಗನ ಆ ಕಡೆ ದೂರ ಸಾಲಿಗೆ ಇಟ್ಟರ ಬರೋಬರಿ. ಕೇಳ್ತಾನ ಮಾಲಕರು ಹೇಳ್ತಾರ. ನಾವು ಆಳುಗಳೊಂದ್ ಬರೋ ಟೈಮ್ಕ ಬರಲಿಲ್ಲಿಂದ ಮಳಿ ಒಂದ್ ಸರು ಬರ್ಲಾಗೈತಿ. ಅವಕ್ರ ಏನ್ ಅನ್ನಂಗೈತಿ, ಕಡೆ ಪಗಾರ ಕೊಟ್ಟು ಹಚ್ಚಿದಕ್ಕೂ ಕಾಣಂಗಿಲ್ಲ. ಇದು ಮಳಿ ಬಂದ್ ಬಿಡೈತಿ, ಅರ್ಧಕ್ ಬಿಟ್ಟು ಹೋಗ್ಬಿಡ್ತಾರ. ಮಳಿ ಬಂದ್ ಬಿಡೈತಿ, ಅರ್ಧಕ್ ಹೋಗ್ಬಿಡ್ತಾರ. ಅಲ್ಲ ಪಾಪನ್ ಕಡೆಯಾಗ ಬಂದಿವ, ಏನ್ ಚಿಂತೆ ಮಾಡ್ಕೊತ ಬತ್ತ ಮೋತಿ ಸಾಬಗ್ ಮಾಡ್ಕೊಂಡ್ ಬರ್ಲಾಗೈತಿ. ನಮಸ್ಕಾರ ರೀ ಮಾಲಕರ. ನಮಸ್ಕಾರ. ಮಾಲಕ ಗಿಲಕ ಏನಂತಿ ಹೋಪ್ಪ ಬಾಪು, ನೀ ದೋಸ್ತಿ ಒಳಗ ಏನ್ ಮಾಲಕ? ಅಲ್ರಿ ನೀವು ದೊಡ್ಡವ್ರ, ಮತ್ ನಿಮಗೂ ಸ್ವಲ್ಪ ಕಿಮ್ಮತ್ ಕೊಡಬೇಕು ನಾವು. ಇರ್ಲಿ ಬಿಡ, ದೊಡ್ಡವ್ರ ಇದ್ರ ದೋಸ್ತಿ ಒಳಗ ಏನ್ ದೊಡ್ಡವ್ರು, ದೋಸ್ತಿನಲ್ಲ. ಏನಾಗೈತಿ? ಏನಿಲ್ರಿ, ಒಂದ್ ಸ್ವಲ್ಪ ಮನ್ಯಾಗ ತೊಂದ್ರೆ ನಡೆದೈತಿ. ಏನ್ ತೊಂದ್ರೆ? ಇಲ್ಲಿ ಊರಾಗ ಹುಡುಗ ಸಾಲಿಗೆ ಹೋಗತ್ತೆ. ದಿನ ಹೊತ್ತು ಹೊಂಟ್ರ ಜಗಳ ತಗೊಂಬರುದು, ಅದನ್ನ ಇದನ್ನ ಬರೇ ಉಡಾತನ ಮಾಡ್ಲಾರತಿ. ಅದಕ್ಕ ಅವನ ಬೆಂಗಳೂರ್ಕ್ ಹೋದು ಎಲ್ರಿ ಸಾಲಿಗೆ ಹಾಕ್ಬೇಕು ಹಿಂಗ. ಅದ್ರ ಸಂಬಂಧ ಒಂದ್ 50,000 ರೂಪಾಯಿ ಬೇಕಾಗಿತ್ತು. ರೊಕ್ಕ ಬೇಕಾಗ್ಯಾವ? ನೋಡು, ಅಲ್ಲಿ ಬೆಂಗಳೂರಾಗ ನನಗೂ ಪರಿಚಯದ ಒಂದ್ ಸಾಲ ಐತಿ, ಬಡವ್ರ ಸಲುವಾಗಿ ಐತಿ. ಅಲ್ಲಿ ಹಚ್ಚಿ ಬಿಡೋನು, ನಾ ಹೇಳ್ತೇನೆ ಅವ್ರಿಗೆ. ಆಟ ಮಾಡಿದೆ ಅಂದ್ರ ದೋಸ್ತ ಪುಣ್ಯ ಬರುತ್ತೆ ನೋಡ್ತಾನ. ಹುಚ್ಚಪ್ಪ, ಇಂಥದ್ಗೆಲ್ಲ ಕೈ ಮುಗಿತೇನ ಬಾಪು? ಅಂತ ಹುಚ್ಚದೀಪ ನೀ. ಅಂತದೇನ ತ್ರಾಸ ಅದು ಬಂದ್ರ ನನ್ನ ಅಂತೇಳಿ ಬರುತ್ತಪ್ಪ, ನಿನಗೆ ಹೇಳಿನಿ ಆಗಿಂದ. ಇಲ್ಲ ದೋಸ್ತ, ಹಂಗೇನ್ ಅಲ್ಕರೆ ಅದು ಹಗಲೇ ಮುಗಲೇ ನನಗೂ ಕೇಳಕ್ ನಾಚಿಕೆ ದೋಸ್ತ. ನನಗೂ ಇರ್ಲಿ ಹೇಳ, ಬರೋದ ಎಲ್ಲಾರ್ಗಿ ಟೈಮ್ ಹೊತ್ತ ಎಳೆ ಬರೋದ. ತಲೆ ಕೆಡ್ಸ್ಕೊಬೇಡ. ಹುಡುಗನ್ ಶಾಲಿಗೆ ಹೆಸರು ಹಚ್ಚಾಕ ರೊಕ್ಕ ಬೇಕಾಗಲ್ಲ. ಹ್ಞೂ ದೋಸ್ತ, ಅಷ್ಟೇ ಬೇಕಾಗ. ಅಲ್ಲಿ ಮಾಸ್ತರ್ ಪರಿಚಯ ಅದಾನೊಬ್ಬ. ಆ ಮಾಸ್ತರ್ಗ ನಾ ಹೇಳ್ಕೊಂಡ್ ಕಿಸಿಂದ ಅಲ್ಲಿ ಎಷ್ಟು ಬೇಕಾಗಟ್ಟು ಬರ್ಲಿ, 50,000 1 ಲಕ್ಷ ಬರ್ಲಿ, ಅದನ್ನ ನಾ ನೋಡ್ಕೋದ್ ನನಗ್ ಐತ. ನಿನ್ ಮಗನ್ ಏನೈತ್ಲ ಕಳ್ಸೋದ್ ರೆಡಿ ಮಾಡ್ಬಿಡ್ನಿ. ಮಾಡ್ಬಿಡು ದೋಸ್ತ. ಅಯ್ಯ ಕೈ ಮುಗಿಬೇಡ ಮರ, ಕೈ ಮುಗಿಲಕ್ ಹೋಗ್ಬೇಡ, ಕೈ ಮುಗಿಲಕ್ ಹೋಗ್ಬೇಡ. ಹುಡುಗನ್ ರೆಡಿ ಮಾಡೋಗ್ನಿ. ಏನ ಬಾ ತಲಿ ಕರ್ಸ್ಕೊಳಕ್ ಹೋಗ್ಬೇಡ. ಅದೇನ್ ದೊಡ್ಡ ವಿಷಯ ಐತಿ ಅಂತ ಅದ. ನಿನ್ ಉಪಕಾರ ಅಂದ್ರೂ ಮರಿಲ್ ದೋಸ್ತ. ಇರ್ಲಿ ಹೇಳ, ಹೋಗ ಒತ್ತಳೆ ಎಲ್ಲಾರ್ಗಿ ಬರೋದ. ಹುಡುಗನ್ ರೆಡಿ ಮಾಡು, ನಾ ಅಲ್ಲಿ ರೊಕ್ಕ ಹಾಕಿರ್ತಾನ ಅವ್ರಿಗೆ. ಸರ್ ಪರಿಚಯ ಬಾಳ ಅದಾನಲ್ಲ, ಪೂರಾ ಹಾಸ್ಟೆಲ್ ಎಲ್ಲ ಐತಿ, ಬಡ್ರಿಗಾಗಿ ಐತಿ ಅದ. ಅಲ್ಲೇನ್ ಫೀ ಬಾಳ ಇಲ್ಲ ಅಷ್ಟ. ನೀನ್ ತಲಿ ಕೆರ್ಸ್ಕೊಕ್ ಹೋಗ್ಬೇಡ, ಹೋಗ್ನಿ ಹುಡ್ಕೊಂಡ್ ರೆಡಿ ಮಾಡ. ಏನಪ್ಪಾ ನಮ್ ದೋಸ್ತನ್ ಟೈಮ್ ಇಂತ ಬಡತನ ಪರಿಸ್ಥಿತಿ ಯಾಕೆ ಕೊಟ್ಟು ದೇವ್ರ? ಇರ್ಲಿ ಹೇಳ, ನಮ್ಮಂತವ್ರ ಸಹಾಯ ಮಾಡ್ಲಿಕ್ಕ ಮತ್ತಾರ ಸಹಾಯ ಮಾಡ್ಬೇಕ? ನಮ್ದು ಇಟ್ಟೆಲ್ಲ ಇದ್ದು ಇಲ್ದಂಗ ಆಕ ಸಹಾಯ ಮಾಡಬೇಕ. ಹೋಗ್ಲಿ, ಅಂತ ಹುಡುಗ ಸಾಲಿ ಕಲ್ತ್ರನ ನಮ್ಮಂತವ್ರಿಗೆ ಆ ದೇವ್ರ ಚಲೋ ಮಾಡತಾನ. ಅಲ್ಲ ಹುಡುಗನ ಅನ್ಕಾರ ಸಾಲಿದೊಂದು ನಮ್ ದೋಸ್ತ ಅನುಕೂಲ ಮಾಡಿದ. ಇನ್ನು ಹೋಗಿ ಅಕ್ಕಿಗಟ್ ಹೇಳ್ಬೇಕು. ರೇಣು, ಓ ಬಾಯ್. ಹಾ ಬಂದೆ. ಏನ್ ಬರ್ಬೇಕಾರ ರೇಣು 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 ಅಂತ ಏನ್ ಇನ್ನು ಖರೀದ್ ವಿಷಯ ಏನಂದ್ರ ಅವ ಇಲ್ಲಿ ಸಾಲಿ ಕಲಿದು ಆಗಂಗಿಲ್ಲ. ಅವನ ದೂರ ಕಳ್ಸೋನು ಬೆಂಗಳೂರ್ಕ. ನಮ್ ದೋಸ್ತನ ತಲಿ 50,000 ರೂಪಾಯಿ ಹೇನಿ. ಅವಂಗ ಪರಿಚಯ ಅದಾನಂತ ಸರ್. ಅವ ನಾ ಎಲ್ಲಾ ಮಾಡ್ತೀನಿ, ನಾ ಎಲ್ಲ ವ್ಯವಸ್ಥೆ ಮಾಡ್ತಾನು. ಅವ್ ಕಲ್ತ್ ಶಾನೆ ಆಗಿ ಬರಲ್ಲ. ಏನಂತ ಮಾತಾಡ್ತೀರಿ? ಅಲ್ಲಿ ಈಗ ಮಾಡಿ ಸಾಲನ ತೀರ್ಸಕ್ ಆಗವಲ್ತು ಅಂತದ್ರಾಗ ಮತ್ತ 50,000 ಯಾಕೆ ಸುಮ್ನೆ ಇಷ್ಟೆಲ್ಲ ಕೈ ಸುಟ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋತೀರಿ? ಬೇಡ, ಈಗ ಹಂಗೋ ಗೌರ್ಮೆಂಟ್ ಶಾಲ್ಯಾಗ ಹೋಗಾಕತ್ತಾನ, ಅಲ್ಲೇ ಹೋಗ್ಕಂದ್ ಬಿಡ್ರಿ ಅವ. ಅಲ್ಲ ಏನ್ ಹುಚ್ಚದೀನಿ, ನನ್ನ ಮಗ ಕಲ್ತ ಶಾನೆ ಆಗ್ಲಿ. ನನಗತ್ಲೆ ಹೊಲ ತಿರುಗಾಡ್ಕೊತು ಇನ್ನೊಬ್ರಲ್ಲಿ ಕೂಲಿ ಕೆಲಸ ಮಾಡ್ಕೊತು ಹೋಗುದು ಬೇಡ. ಗೊತ್ತಾತ ನಿನಗಿದ್ರೆ? ಆಯ್ತು, ನೀವ್ ಹೇಳ್ದಂಗ ಆಗ್ಲಿ. ಅಲ್ರಿ, ಅವನ ಆಡಾಕ ಸ್ವಲ್ಪ ಹೊತ್ತು ಮನೆ ಬಿಟ್ಟು ಹೊರಗೆ ಹೋದ್ರ ನಿಮಗ ಅವನ್ ಬಿಟ್ಟಿರಕ್ ಆಗಂಗಿಲ್ಲ. ಬಂಧುಗಳನ್ನೇ ಸಂತು ಎಲ್ಲಿ ಅಂತ ಕೇಳ್ತೀರಿ. ಅಷ್ಟು ದೂರ ಅವನು ಬಿಟ್ಟಿರ್ತೀರ ನೀವು? ಅಲ್ಲ
ಆ ಹುಡುಗನ್ ಜೀವನ ನೋಡ್ಬೇಕಾದ್ರೆ ತಾಕೋಬೇಕು. ಅವ್ನ್ ಬಿಟ್ಟಿರೋ ಶಕ್ತಿ ನನಗಿಲ್ ಕರೆ, ಆದ್ರ ಅವ್ ಕಲದ ಶಾಲೆ ಆಗಿ ಬರ್ಲಿ ಇರ್ತಾರ ವಿಚಾರ ಐತೆ. ಬಿಡ್ರಿ, ಇಷ್ಟಕ್ಕ ಯಾಕೆ ನೊಂದ್ಕೊಂತೀರಿ? ಹೋಗ್ಲಿ, ಹೋಗಿ ಮಗ ಶಾಣೆವಾಗಿ ಬರ್ಲಿ. ನೀವ್ ಈಗ ನೊಂದ್ಕೊಳಕತ್ರ ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಆಡಬೇಕಿನ. ರೇ, ಮಾಡ್ಕೊಂಡ್ ಬಂದ್ಯಾ? ಗಾಡಿ ಹೋಗ್ತಾನ ಹುಚ್ಚದಿ ಏನ ಹೋಗ್ಬೇಡ ಸಾಲಿ. ನಾ ಅದನ್ನ ಹೇಳ, ನೀ ಯಾಕೆ ಅನ್ಸ್ತಿ? ನಾ ಓದ್ ಬಿಟ್ಟು ಬರ್ತಾನೋ, ನೀವ್ ಒಟ್ಟ ಅಂಜಕ್ ಹೋಗ್ಬೇಡ. ಇರ್ಲಿ ಹೇಳ, ಹಂಗ ಮಾಡ್ಲಕ್ ಹೋಗ್ಬೇಡ. ಹುಡುಗ್ ಸಾಲಿ ಕಲಿಬೇಕ ಇಲ್ಲ ನಿನಗ? ಬಿಟ್ಟಿಲ್ಲ ಇರ್ಲಿ ಹೇಳ ಅಪ್ಪಿ, ನಿಮ್ಮ ಅಪ್ಪಂದ ಕಷ್ಟ ಬಾಳ ಐತಿ, ಒಂದಿಟ್ಟು ಸಾಲಿ ಕಲಿ ಅಪ್ಪಿ ಚಲೋ ತಂಗಿ. ಹಾ, ನಾ ಬಿಟ್ಟು ಬರ್ತಾನ, ನೀ ತಲೆ ಕಡ್ಸ್ಕೊಕ್ ಹೋಗ್ಬೇಡ. ಅಳ್ಬೇಡ ಅಪ್ಪನ, ಅಳ್ಬೇಡ. ನಾನು ಬರ್ತೀನಿ ಕಷ್ಟ. ಹಾ, ಬಾ ಬಾ ಬಾ, ಬಿಟ್ಟು ಬಂದ್ ಬಾ. ಹಾ ಬಾ ನಮ್ಮೂರ್ ಬಾ, ಜಲ್ದಿ ಬಾ. ಇದು ಬಸ್ ಸ್ಟ್ಯಾಂಡ್ ಏನ್ ಇಷ್ಟೊಂದು ಹಳ್ಳಿ ತರ ಇದೆ? ಮತ್ತ ಹಳ್ಳಿ ತರಾನೇ ಇರೋದ. ಇದೇನ್ ಬೆಂಗಳೂರನ? ಬಾ ಸರಿ ಹೋಗ್ಲಿ ಬಿಡಿ, ಬ್ಯಾಗ್ ತಗೊಳ್ಳಿ. ನಾನು ತಗೋಬೇಕು ಬ್ಯಾಗುನು. ಭಾರ ಆಗಿದೆ, ತಗೊಳ್ಳಿಪ್ಪ. ಬಾ ಬಾ, ಶನೇ ರೀ. ಯಪ್ಪ, ಅಲ್ಲಿ ಬೆಂಗಳೂರಿನಾಗ ಇದ್ದಾಗ ಎಷ್ಟು ಸ್ಟೈಲಿಶ್ ಆಗಿದ್ದ. ನಾನು ಏನಪ್ಪ ಇವನು ಚೆನ್ನಾಗ್ ಅವನೇ ಹೈಫೈ ಇರ್ತಾನಂತ ಅನ್ಕೊಂಡ್ಬಿಟ್ಟು ಇವ್ನ ಮದುವೆ ಮಾಡ್ಕೊಂಡು ಇಲ್ಲಿ ಬಂದ್ರೆ ನೋಡಿದ್ರೆ ಹಳ್ಳಿಯಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ನಾನ್ ಇವ್ನ ಜೊತೆನ ಜೀವನ ಮಾಡ್ಬೇಕಾ? ಯಪ್ಪ, ಏನ್ ಓದಲತ್ತೀರಿ? ನಡೀರಿ, ಬರ್ತಾ ಇದೀನಿ. ನಮ್ಮೂರ್ ಪಾಡಿಲ್ಲ? ಚೆನ್ನಾಗೈತೆ. ಮತ್ತ ಹೆಂಗ್ ಹೋಗ್ತಾವ ನೋಡು. ಏನಾರು ತಿಂತೇನಂತ ಕೇಳ್ತಾ ಇಲ್ಲ, ಹೊಟ್ಟೆ ಬೇರೆ ಹಸಿತೈತೆ. ತಂತು ಏನ ಫುಲ್ ಹೊಟ್ಟೆ ಹಸಿತೈತೆ ಕಣೋ, ಏನಾರು ತಿನ್ಸು. ಇಲ್ಲ ಏನ್ ಸಿಗುದಿಲ್ಲ. ಹೌದಾ? ಹಾ, ಮತ್ತೆ ಹೊಟ್ಟೆ ಹಸಿದಿಲ್ಲ, ಏನ್ ಮಾಡ್ಲಿ ನಾನು? ಅಲ್ಲಿ ಯಾವ ಜಾಳ ರೊಟ್ಟಿ, ಕಾರ್ಬೇಳಿ, ಜುಣಕ ಪನಕ ಮಾಡಿರ್ತಾರ, ತಿನ್ನಕ್ಕೆ ಬಾ ಅಲ್ಲಿ. ರೊಟ್ಟಿ ಪಲ್ಯನ? ಹಾ, ಅಯ್ಯೋ, ಬೆಂಗಳೂರಲ್ಲಿ ಇದ್ದಾಗ ನಾನ್ ಬೇಡಿದ್ನೆಲ್ಲ ಕೊಡಿಸ್ತಿದ್ಯಲ್ಲೋ, ಇವಾಗ ನೋಡಿದ್ರೆ ರೊಟ್ಟಿ ಪಲ್ಯ ತಿನ್ನು ಅಂತೀಯ. ಅದು ಬೆಂಗಳೂರು, ಇದು ಬಬಲೇಶ್ವರ ಹಳ್ಳಿ ಇದೆ. ಅಯ್ಯೋ, ನಾನ್ ನಿನ್ ಮದುವೆ ಮಾಡ್ಕೊಂಡ್ ಬಂದಲ್ಲ, ಇನ್ನು ಏನೇನ್ ಅನ್ಬಿಡ್ಬೇಕು ಏನೋ. ಬಾ, ಹಂಗ ಹೊರ ಹಚ್ಚ ಬರ, ಹೋಗುಣ ಬಾ. ಬಾ ಜಲ್ದಿ ಹಿಂಗ ಹೋದ್ರ ಹೋಗುದವಾಗ ಮನೆಗೆ. ಬರ್ತಾ ಇದೀನಿ, ನಡಿ. ಸಂತು, ಏನ? ನಿನ್ಗೊಂದ್ ವಿಷಯ ಕೇಳ್ಬೇಕು. ಹೇಳ. ಅಲ್ಲ, ನಮ್ಮಿಬ್ಬರ ಮದ್ವೆ ನಿಮ್ ಮನೇಲಿ ಹೇಳಿಲ್ಲ ನಿಮ್ಮಪ್ಪ ನಿಮ್ಮ ಹೋಗ? ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ವಾ? ಗೊತ್ತಿಲ್ಲ, ಇನ್ನ ಹೋಗಂಟ್ಲೇನೋ ಗೊತ್ತ. ಬಾ. ಅಯ್ಯೋ, ಹೇಳ್ಬೇಕು ತಾನೇ. ಈ ಹೋಗಂಟ್ಲೆ ಗೊತ್ತಾಯ್ತ, ನೀ ಯಾಕಟ್ ಅನ್ಸ್ತಿ? ನಾದನ್ ಬಾ. ಏನಾಗುತ್ತೋ ಏನಪ್ಪ. ಏನು ಆಗುದಿಲ್ಲ, ಬಾ. ನಾವೇನು ಬಾ, ಒಟ್ಟು ಸುಮ್ಮನೆ. ಸರಿ ಆಯ್ತು, ನಡಿ. ಬಾ, ಪಟ್ ಹೋಗುನು. ಅಲ್ಲಪ್ಪ, ಇನ್ನು ಎಷ್ಟ್ ದೂರ ನಡೆಯೋದು? ನನ್ಗೆ ಆಗ್ತಿಲ್ಲ ಕಣೋ, ಬಂದಿದೆ. ಇಲ್ಲೇ ಇನ್ನೊಂದ್ 2 ಕಿಲೋಮೀಟರ್ ಐತಿ, ಬಾ, ಏನ್ ಆಗುದಿಲ್ಲ. ನನ್ಗಂತ್ರು ಆಗಲ್ಲಪ್ಪ. ಹಿಂಗೈತಿ ಹಳ್ಳಿಯಾಗ. ಅಲ್ಲಿ ಸಿಟಿ ಅತ್ತ ಕೈ ಮಾಡಿದ್ರೆ ಸಿಬಿಟಿ ಅವು ಬರ್ತಾವ, ಹೋಗ್ತಿ. ಇನ್ನು ಏನೇನ್ ಅನ್ಭವಿಸ್ಬೇಕೋ ಏನೋ. ಏನಿಲ್ಲ ಬಾ, ಯಾಕೆ ವಿಚಾರ ಮಾಡ್ತಿ? ಹೋಗುಣ ಬಾ. ಆಯ್ತು, ನಡಿ. ಹುಡುಗ ಸಾಲಿಗೆ ಅಂತ ಹೋಗಿ ಎಷ್ಟು ದಿನ ಜೀವ ಬಹಳ ನೆನ್ಸಕತ್ತೈತಿ. ನನಗೂ ಹಂಗಾಗತ್ತೆ. ಮುಂಜಾನೆ ಆದ್ರ ಸಂಜೆ ಆದ್ರ ಕಣ್ಣೆರಡು ಬಾಗ್ಲ ಕಾಯಕತ್ತಾವ್. ನನ್ನ ಮಗ ಈಗ ಬರ್ತಾನ, ಇನ್ನೊಂದ್ ತಾಸಿಗೆ ಬರ್ತಾನ. ನಿನಗ್ ಬಡ್ಕಂಡೆ ಆ ಪ್ಯಾಟಿ ಊರಿಗೆ ಬಿಡಬೇಡ, ಪ್ಯಾಟಿ ಊರಿಗೆ ಬಿಡಬೇಡ ಅಂದ್ರೆ ಕೇಳ್ದೆ ನನ್ನ ಮಾತನ್ನ. ಯಾರ್ದೋ ಮಾತು ಕಟ್ಕೊಂಡು ಕಂಡಂಗ್ ರೊಕ್ಕ ಕೊಟ್ಟು ಹುಡುಗನ್ ದೂರ ಬಿಟ್ಟು ಬಂದು
ಯಾರನ್ನ ಬಂದ್ಗಳೇ ನನ್ನ ಮಗನ ಬಂದ ಅನಿಸ್ತೈತಿ. ಇರ್ಲ ಅವನು ಒಂದ್ ಸ್ವಲ್ಪ ಶಾನೆ ಆಗಿ ಬರ್ತಾನ. ಏನು ಶಾಣೆ ಅಕ್ಕನಮ್ಮ. ಯಾಕೆ ಚಿಂತೆ ಮಾಡ್ತೀನಿ? ಚಿಂತೆ ಮಾಡ್ಬೇಡ. ಅವನ್ ದೂರ ಇಟ್ಟೇವ ಅಷ್ಟ ಕರೆ, ಮನಸ್ಸಿನ ಮಾತ್ರ ದೂರ ಇಟ್ಟಿಲ್ಲಲ್ಲ, ಅಷ್ಟ ಸಾಕು. ಅದು ನಿಮಗ್ ಗೊತ್ತು, ನನಗ್ ಗೊತ್ತು, ಅವನಿಗೆ ಏನಾರ ಗೊತ್ತಾಗುತ್ತೆ. ತಾಯಿ ತಂದಿ ಅನ್ನ ಕಕ್ಲತ್ತಿದ್ರ ಈಟತ್ತಿಗೆ ಓಡೋಡಿ ಬರಾವ. ಯಾಕೆ ಬರವಲ್ಲ ಅನ್ನೋ ಚಿಂತಿನೇ ನನಗ್ ಕಾಡಕತ್ತೈತಿ. ಅವಂಗು ಓದುದು ಬರೀದು ಹುಡುಗರೊಳಗ ಅವನು ಶಾನೆ ಆಗ್ಬೇಕಂತೇಳಿ ಬರ್ಲಾಕಿಲ್ಲ, ಹೋಲಾಕಿಲ್ಲ, ಅಷ್ಟು ತಿಳ್ಕೊಳಕಿಲ್ಲ. ಏನು ಬಾ ಬರ ಬರ ಬಾ ಅನ್ನೋ ದೂರ ಐತಿ ನಮ್ದು. ನೋಡಿ ಸಂತು, ಅಲ್ಲ ಇಲ್ಲೇ ಐತಂತ ಮನೆ ಅಂತ ಹೇಳ್ಬಿಟ್ಟು ಹಂಗ ಇದು ನೋಡ್ ನಮ್ಮ ಮನಿ ಹೆಂಗೈತಿ. ಇದು ನಿಮ್ ಮನೆನಾ? ಅಯ್ಯೋ, ನಾನು ಏನಾನ ಕನಸು ಕಟ್ಕೊಂಡಿದ್ನಲ್ಲಪ್ಪ. ಬಾ ಏನ್ ವಿಚಾರ ಮಾಡ್ತಿದ್ದಿ? ಹಾ ನಡಿ, ಬರ್ತಾ ಇದೀನಿ. ಬಾ ಬಾ. ಏನ್ ತೋರಿಸ್ತಾನು? ಮಸ್ತ್ ಗಿಚ್ಚೈತಿಲ್ಲ ನಮ್ಮ ಮನಿ. ಹೋಗಿ ಅರಮನೆ ಅಂತಿಲ್ಲಪ್ಪ ನೀನು. ಫುಲ್ ಎಸಿ ರೂಮ್ ಇದ್ದಂಗಿದೆ ಅಲ್ಲಿ. ಎಸಿ ಬೇರೆ ಇರುತ್ತಾ? ಹಾ ತಪ್ಪ ಸುಮ್ರ ಅವಾದ ನಡ್. ಅವನ್ ತಿಳಿದಾಗ ಅವ್ನ್ ಬರವಲ್ನಕ ಊಟಕ್ಕೆ ಹೊತ್ತಾಗೈತಿ, ತಾಟ್ ಬಡಿಸ್ತೀನಿ. ಬರ್ರಿ. ಅಯ್ಯ ಭಗವಂತ, ಅಮ್ಮ ಜಗದಂಬೆ. ಏನೇನು ಹಾ ಮಗ ಬಂದಾನ? ಹಾ ಮಗ ಬಂದ. ಹಾ. ಯವ್ವ, ನನ್ ಮಗ ಬಂದ. ಯಪ್ಪ ಯಪ್ಪ, ಚಂದದಿಯಾ? ಚಂದದ ನೀವು ಆರಾಮದಿ? ಎಷ್ಟು ದೊಡ್ಡವಾಗಿದೆ. ಹಂಗಾಗೈತ್ರಿ ನಮ್ ಕೂಸು. ಆರಾಮದ್ರಿ? ಚಂದದಿಯಪ್ಪ, ನೀ ಹೆಂಗದಿಯೋ? ನಾನು ಆರಾಮದ್ರಿ. ಬಂದ ಮಗ ಬಂದ, ಅಂತೂ ಇಂತೂ ಮನಿ ಮಗ ಬಂದ. ಕೈಕಲ್ ಮುಖ ತಕೊಂಡು ಊಟ ಮಾಡುವಂತ. ಆಯ್ತು, ಕರ್ಕೊಂಡ್ ನಡಿ. ಸೌಜನ್ಯ ಬಾ. ಏನ ಈ ಹುಡುಗಿ ನಾನು ಹೇಳ್ತೇವ. ಬಾ ಅವ್ವ ಅಪ್ಪಾಗ ನಮಸ್ಕಾರ ಮಾಡ. ರೀ, ಏನ್ರಿ ಇದೆಲ್ಲ? ಯಾಕೋ ಹಿಂಗ್ ಮಾಡ್ದೆ? ನಿಮ್ಮಪ್ಪ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸು ಕಟ್ಕೊಂಡ್ ಕುಂತಿದ್ನಲ್ಲೋ. ಈ ಅವಸರ ನಿನಗೆ ಏನಿತ್ತು? ಯಾಕ ನಿಮ್ಮಪ್ಪಗೊಂದು ಮಾತು ಹೇಳಿದ್ರ ಕನ್ಯಾ ತೆಗೆದು ನೀನು ಮದ್ವೆ ಮಾಡ್ತಿದ್ದಿಲ್ಲ? ಇಂಥ ಕಷ್ಟದಾಗ ಸಾಲ ಮಾಡಿ ನೀನು ಓದ್ಲಿ, ಮಗ ದೊಡ್ಡ ಆಫೀಸರ್ ಆಗ್ಲಿ ಅಂತ ಪ್ಯಾಟಿಗೆ ಬಿಟ್ಟು ಬಂದ್ರ ನೀನೇನೋ ಮಾಡಿದ್ದು? ಇರ್ಲಿ, ಈ ಮನಿಗೆ ಬಂದಾರ, ಬಾಳ ಮಾತಾಡೋದು ಬೇಡ. ನಡಿ ಒಳಕ, ಅದೇನೇನೋ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡು. ಅಲ್ಲ ಒಳಗ. ಅಲ್ಲ ಸಂತು, ನಾವಿಬ್ರು ಗಂಡ ಹೆಂಡತಿ ತಾನೆ? ಹೊಸ್ದಾಗ್ ಬಂದಿದೀವಿ, ನಿಮ್ಮ ಅವಪ್ಪ ಖುಷಿಯಿಂದ ಕರಿಯೋದ್ ಬಿಟ್ಟು ಮಕಾಯ ಕಾತರ ಇಷ್ಟು ದಪ್ಪಕ್ ಮಾಡ್ಕೊಂಡು ಒಳಗಡೆ ಹೋದ್ರು. ಅವ್ರದ ವಯಸ್ಸಾಗಿತ್ತು, ಅವ್ರದ್ದು ಏನ್ ಮಾಡ್ತೀನಿ ಅದನ್ನೆಲ್ಲ ಬಾಯಿ ಒಳಗ. ಅಲ್ಲೂ ನೀ ಬೇಡಿದವ್ರು ಬೇಕಾದ ಕೊಡ್ತೀನಿ, ಆದ್ರೂ ಇಂಥ ವಿಷಯ ನನ್ ಮುಂದೆ ಯಾಕೆ ಮುಚ್ಚಿಟ್ಟು ತಮ್ಮ? ಒಂದ ಮಾತ್ರ ನಾನು ಹೇಳ್ಬೇಕಾಗಿತ್ತಲ್ಲೋ. ಅಪ್ಪ, ನಾ ಹಿಂಗ್ ಮಾಡಾಕತ್ತೇನು ಮಟ್ಟ ಒಂದ್ ವಿಷಯ ಹೇಳ್ಬೇಕಾಗಿತ್ತಿಲ್ಲ ನನಗ್? ಯಾಕೆ ಹೇಳಿಲ್ಲ ನನಗ್ ನೀ? ನನ್ನ ಮಗ ಸಾಲಿ ಕಲೀಲಿ, ಓದ್ಲಿ, ಚಂದಾಗಿರ್ಲಿ, ಇನ್ನೊಬ್ಬ ಹೊಲಕ್ ಹೋಗ್ಬಾರದು ಅಂತೇಳಿ ನಾ ಮಾಡೀನಿ. ಅಲ್ಲೋ ಯಾಕ ಗಪ್ ಗೊತ್ತಿ? ಯಾವ್ದ್ರ ಮಾತಾಡ. ಹೆಂಗ್ ಮಾತಾಡ್ತಾನ್ರಿ? ಹೆಂಗ್ ಮಾತಾಡ್ತಾನ? ಮಾಡ್ಕೊಂಡ್ ಬಂದಾನ ಗನಾದಾರಿ ಕೆಲ್ಸನ ಹೆಂಗ್ ಮಾತಾಡ್ತಾನ? ಅಲ್ಲೋ, ನಿಮ್ಮಪ್ಪ ನಿನ್ನ ಸಲುವಾಗಿ ಕಂಡಲ್ಲಿ ಸಾಲ ಮಾಡಿ ರೊಕ್ಕ ತಂದು ನೀನು ಓದ್ಲಿ, ನೀನ್ ಚಲೋ ಮನುಷ್ಯ ಆಗ್ಲಿ, ಆಫೀಸರ್ ಆಗ್ಲಿ ಅಂತ ತಂದ್ ರೊಕ್ಕ ಕೊಟ್ಟ.
ನಿಮ್ಮಪ್ಪ ಒಂದ್ ಹೊಲ್ದಾಗ ದುಡಿತಾನ 2 ಹೊಲ್ದಾಗ ದುಡಿತಾನ. ಒಂದು ದಿನ ಖಾಲಿ ಕುಂತ್ರ ನಿನ್ ಬಗ್ಗೆನೆ ವಿಚಾರ. ನನ್ ಮಗ ಓದ್ಬೇಕು ಅಂತ ಹೊಟ್ಟಿ ಬಟ್ಟಿ ಕಟ್ಟಿ ರಣ ಬಿಸಿಲಾಗ ಕಂಡೋರ್ ಹೊಲ್ದಾಗ ದುಡ್ದು ಬಂದು ರೊಕ್ಕ ಮಾಡಿ ತಂದ್ ಹಾಕಿದ್ನಲ್ಲೋ. ಅದಕ್ಕ ನೀ ನಮಗ್ ಮಾಡಿದ ಉಪಕಾರನೋ ಇದು. ನಮಗ್ ಮಾಡಿದ ಉಪಕಾರ ಹೆಂಗ್ ಮಾತಾಡ್ತಾನ್ರಿ ಇವ. ಯಾಕೆ ಹೇಳ್ಕೊತ ಕೂತಾರಿ? ಅಪ್ಪ ಎಷ್ಟು ದುಡ್ದಾನು ಎಷ್ಟಿಲ್ಲ ಅಂತ ನಮಗೂ ಗೊತ್ತೈತಿ. ಮಗ ಓದ್ಲತ್ತಂದ್ರ ದೊಡ್ಡ ಸಾರ್ ಹಾಕಿರಿ ಬರ್ತಾನ ಇದ್ರನು ಅದ ಬರ್ತಾನ ಖರ್ಚು ಉಳಿಲ ತಂದಾಕಿನ ಅಲ್ಲೇ ಲವ್ ಮ್ಯಾರೇಜ್ ಮಾಡ್ಕೊಂಬತ್ತಾನೆ. ಅದ ನಿಮಗ ಮದ್ವಿ ಖರ್ಚು ಉಳಿತ ತಿಳ್ಕೊರಿ. ಶಬಾಷ್ ಮಗನ ಶಬಾಷ್. ನೀ ಮದ್ವಿ ಖರ್ಚು ಉಳ್ಳೆಟ್ಟೆ ಮಾಡ್ಕೊಂಬಂದಿ. ಆದ್ರ 4 ಮಂದ್ಯಾಗ ನಮ್ಮ ಮೋತಿ ಮ್ಯಾಗ ಹೇಳಾರ್ದಂಗ ಮಾಡಿದ್ವಿ. ಓ ಮಗನ ಮ್ಯಾಗ ಹೇಳಾರ್ದಂಗ ಮಾಡಿದ್ದಿ ನೋಡ. ನಿನ್ನ ಮಗ ಎಂತ ಕೆಲಸ ಮಾಡ್ಕೊಂಬಂದ ನೋಡ. ರೊಕ್ಕ ಉಳಿಲತ್ತ ರೊಕ್ಕ. ಅದಕ್ಕ ಹೇಳಿ ನಿನಗ ಬಾಳ ಸೊಲಿಗಿ ಕೊಡುದು ಬ್ಯಾಡ ಅಂತೇಳಿ. ಇವನು ದೂರ ಇಟ್ಟು ಸಾಲಿ ಕಲಿಸಿ ಇಟ್ಟು ಮಾಡಿ ಮಟ್ಟಿ ನಾವು ಎಲ್ಲಾ ಮಾಡ್ಕೊಂಡ್ರು. ಇವು ಮಾಡ್ಕೊಂಡ್ ಬಂದಿದ್ ಎಂತ ಕೆಲಸ ನೀನ ನೋಡ. ಯಪ್ಪ ಯಾಕ ಅವ್ ಬೇಯ್ತಿ? ಏನಾದ್ರ ಇದ್ರ ಬದ್ರ ನನಗೆ ಬೇಯ ಅವನ್ ಮೇಲೆ ಒಟ್ಟ ಹಾಕ್ಬೇಡ್ನಿ. ಏಯ್ ಏನೋ ನಿಮ್ಮಪ್ಪಗ ಎದ್ರ ಮಾತಾಡೋಷ್ಟು ದೊಡ್ಡವಾಗ್ಬಿಟ್ಟೆ ನೀನು. ಒಂದ್ ಹುಡುಗಿ ಕೊಳ್ಳಾಗ ತಾಳಿ ಕಟ್ಟಿದ್ಗಳೇನೆ ಪ್ರಪಂಚನ ಅರ್ದು ಕುಡ್ದವ್ರಂಗ ಮಾತಾಡ್ತಿಯಲ್ಲ. ಇನ್ನು ದುನಿಯಾ ಬಾಳ ದೊಡ್ಡದೈತಿ. ಹೊರಗ ಬದುಕೋದು ಜೀವನ ಇನ್ನು ಎಂಥದೈತಿ ಅಂತ ನೀ ಕಂಡಿಲ್ಲ. ತಾಳಿ ಕಟ್ಟಿದ್ಗಳೇನೆ ನೀ ಏನ್ ದೊಡ್ಡ ಹಿರೇ ಮನುಷ್ಯ ಆಗ್ಲಿಲ್ಲೋ. ಇನ್ನು ನಿನ್ ತಲೆ ಮೇಲೆ ಮಾಸಾರಿಲ್ಲ. ಮೊದಲು ಅದನ್ನ ವಿಚಾರ ಮಾಡು. ನಿಮ್ಮಪ್ಪಗ ಎದ್ರ ಮಾತಾಡ್ತೀಯ? ಅಲ್ಲ ಸಂತು, ಬಂದಾಗಿಂದ ನೋಡ್ಲಾಕತ್ತೀನಿ. ನೀವು ಜಗಳ ಆಡಕತ್ತೀರಿ. ನನ್ಗೇನ್ ಮರ್ಯಾದಿಲ್ಲ ಏನಿಲ್ಲಿ? ನಾ ಏನ್ ಓಡ್ ಬಂದ್ ಮನುಷ್ಯರಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಆಗಿ ಮನಿಗ್ ಬಂದಿನಿ. ಏಯ್ ನೀ ಏನು ಮಾತಾಡ್ಬೇಡ ಸುಮ್ಮರ. ಅವ್ವ ಅಪ್ಪ ನಾ ಮದುವೆ ಬಂದದ್ ನಿಮ್ಗೆ ಇಷ್ಟ ಆಯ್ತಾನ ಇಲ್ಲೋ? ಇಷ್ಟ ಐತಿ ಇಲ್ಲ ಅಂತ ಕೇಳಕತ್ತಿಯಲ್ಲೋ ಹುಚ್ಚ. ಅದೇಂಗೋ ಇಷ್ಟ ಇರಂಗಿಲ್ಲ. ಹೆತ್ತು ಮಕ್ಕಳು ಏನೇ ತಪ್ಪು ಮಾಡಿದ್ರು ಹಡ್ದವ್ರು ಹೊಟ್ಟೆಗೆ ಹಾಕೊಂಡು ಹೋಗಬೇಕಲ್ಲ. ಹಂಗಂತ ಮನಿ ಬಿಡಿಸಿ ಹೊರಗ ಹಾಕಕ್ಕಾಗತ್ತಾ? ಕೂಸು ಜಡ್ಡಿಗೆ ಬಿದ್ದೈತಿ ಅಂತ ಹೇಳಿ ಕತ್ತಿಚಿ ಮಣ್ಣಾಗಿಡಕ್ಕಾಗತ್ತಾ? ಮಾಡಿದ್ದು ತಪ್ಪು ಅಂತ ಹೇಳಿಲ್ಲೋ. ಮೊದಲೇ ಸಾಲಗಾರ ಕಾಟಕ್ಕ ನಮ್ಮ ಜೀವ ಹಿಂಡಿ ಹೋಗೈತಿ. ಅಂತದ್ರಾಗ ನಿಮ್ಮಪ್ಪ ಎಲ್ಲಿ ಕೆಲ್ಸಕ್ ಹೋದ್ರು ಮಂದಿ ಆಡ್ಕೊಂತಾರ, ಏನು ಸಾಲ್ದಾಗದ ನೀವ ಅಂತ. ಅಂತದ್ರಾಗ ನೀ ವ್ಯವಹಾರ ಮಾಡ್ಕೊಂಡು ಬಂದ್ಕೊಂತೀಯಲ್ಲ, ಇನ್ನು ನೋಡ್ದವ್ರು ಇನ್ನೆಷ್ಟು ಆಡ್ಕೋಬಾರ್ದು. ನಿಮ್ಮಪ್ಪಗ ಇನ್ನೆಷ್ಟು ಆಡ್ಕೋಬಾರ್ದು. ಮತ್ತ ದೊಡ್ಡವ್ರಂಗ್ ಕೇಳ್ತಾನ ಇಷ್ಟ ಐತೆ ಇಲ್ಲ ಅಂತ. ಇಷ್ಟ ಇರ್ಲಿ ಇರ್ದೇ ಇರ್ಲಿ, ಮಾಡಿದ ಹಡ್ದಿದ ಕರ್ಮಕ್ಕ ಹೊಟ್ಟೆಗಿಟ್ಕೊಂಡು ಬದುಕಬೇಕಲ್ಲಪ್ಪ ನಾವು. ಹೊಟ್ಟೆಗಿಟ್ಕೊಂಡು ಬದುಕಬೇಕಲ್ಲ. ಅಲ್ಲ ರೇಣುಕಾ, ಒಂದ್ ಸ್ವಲ್ಪ ಸಮಾಧಾನ ಆಗ. ಶಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಏನೇನೋ ಆಗತ್ತಂತ. ಅದಕ್ಕ ಶಾಂತಿ ತಾಳು. ನೋಡುನು, ನಾವು ಮಾಡಿದ್ದು ನಾವೇ ಇಲ್ಲೇ ಉಂಡು ಹೋದೈತಿ. ಸಮಾಧಾನ. ನೀವ್ ಹೇಳೋದು ಖರೆ ಐತ್ರಿ. ಊರ್ ಜನ 100 ಮಾತಾಡಿದ್ರ ಅದು ಸಹಿಸ್ಕೊಂಡು ಹೋಗು ಅಂತ ಹೆಂಗ್ ಅಂತೀರಿ? ಈಗ ಮಂದಿ ಬಾಯಾಗ ಸಿಕ್ಕೊಂಡು ಇಬ್ರು ಸಾಯಕತ್ತೀವಿ ಸಾಲಗಾರರಾಗಿ. ಸಾಲದಕ್ಕ ನಮ್ಮ ಕರ್ಮಕ್ಕ ಇದು ಒಂದು ಬ್ಯಾರೆ. ಅಲ್ಲ ಸಂತು, ಬಂದಾಗಿಂದ ನೋಡ್ತಾ ಇದೀನಿ ನಿಮ್ ತಂದೆ ತಾಯಿ ಬರೀ ಜಗಳನೆ ಮಾಡ್ತಾವ್ರೆ. ಏನ್ ನನ್ ಕರ್ಮ ಇದು ಅಂತೀನಿ ನಾನು. ಏನು ಕರ್ಕೊಂಬಂದೆ ನನ್ನ ಮದುವೆ ಮಾಡ್ಕೊಂಡು? ಅಲ್ಲ, ಬೆಂಗಳೂರಲ್ಲಿ ಎಷ್ಟ್ ಚೆನ್ನಾಗಿ ತಿನ್ಕೊಂಡ್ ಉಣ್ಕೊಂಡ್ ಆರಾಮಾಗಿದ್ವಿ. ಬೇಕಾಗಿತ್ತ ಈ ಕೊಂಪೆಲ್ ಬಂದ್ ಬೀಳೋದು? ಇಲ್ವಾ, ಮಗನ ಮೇಲೆ ಅಟ್ಯಾಕ್ ಸಿಟ್ಟಿಗೆ ಹಾಕತ್ತಿ. ಆಗುದಾಗೈತಿ ಹೋಗುದೋಗೈತಿ. ಇನ್ ಚಂದಾಗೆ ಹೊಂದಾಣಿಕೆ ಹೋಗೋಣತ್. ಹೆಂಗಂತೀರೇನು? ಅನ್ನಕ್ಕೇನೈತಿ, ಮನಿ ಹಿರಿಯನ ನೀನು, ನೀ ಹೆಂಗಂತಿ ಹಂಗ. ಆಯ್ತಪ್ಪ, ದನದ ಬಂದಿರಿ, ಹೋರಿ ಒಳ ಹೋರಿ ಬಾ. ಅಲ್ಲ ರೇಣುಕಾ, ಹುಡುಗರು ದೂರಿಂದ ಬಂದಾವ, ದಂದಿರ್ತಾವು. ಅವಕ್ಕ ಅಡಿಗೆದು ಏನ್ರಿ ಮಾಡು.